ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕಲ್ಕಿ ಎಂದು ದೃಢಪಟ್ಟಿರುವ ವ್ಯಕ್ತಿ ಶ್ರೀ ಜನಾರ್ದನ್ ರವರು ಹೇಳಿದ ಭವಿಷ್ಯ ನಿಜವಾಗಲೂ ನಿಜವಾಯಿತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಸನ್ನಿಧಿ ಮುಂಭಾಗ ಇರುವ ಸ್ನಾನಘಟ್ಟ ಆವರಣದಲ್ಲಿ ಕಳೆದ ಭಾನುವಾರ 2/8/2026 ಮಧ್ಯಾಹ್ನ 2 ಗಂಟೆಯಲ್ಲಿ ಕಾವೇರಿ ನದಿಯಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯೊಂದಿಗೆ ಇನ್ನು 4 ದಿನದ ಒಳಗಾಗಿ ಕಾವೇರಿ ನದಿ ಸುಮಾರು 4 ರಿಂದ 6 ಅಡಿ ನೀರು ಜಾಸ್ತಿಯಾಗಿ ಉಕ್ಕಿ ಹರಿಯುತ್ತದೆ, ರೈತರ ಸಮಸ್ಯೆ ಬಗೆಹರುತ್ತದೆ, ತಮಿಳುನಾಡು ಹಾಗೂ ಕರ್ನಾಟಕ ಎದುರಿಸುತ್ತಿರುವ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. ಅದರಂತೆ ಸುಮಾರು 92 ಅಡಿ ಇದ್ದ ನೀರು ಇದೀಗ 102 ಅಡಿ ಜಾಸ್ತಿಯಾಗಿದೆ. ಅವರು ನುಡಿದಂಥ ವಾಕ್ಯ ನಿಜವಾಗ್ಲೂ ಸತ್ಯವಾಗಿದೆ. ಗುರುವಾರ ಮತ್ತೆ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಕಾವೇರಿ ನದಿ ತೀರಕ್ಕೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು. ಈ ರಾಜ್ಯದ ಸಮಸ್ಯೆ, ರೈತರ ಸಮಸ್ಯೆ ನಿವಾರಣೆಯಾಗುತ್ತದೆ. ಇನ್ನು 15 ದಿನಗಳ ಒಳಗಾಗಿ KRS ಡ್ಯಾಮ್ ಭರ್ತಿಯಾಗುತ್ತದೆ, ಜನರ ಸಂಕಷ್ಟ ನಿವಾರಣೆ ಆಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು. ಇನ್ನು ಶ್ರೀರಂಗಪಟ್ಟಣದ ಬ್ರಾಹ್ಮಣ ಸಂಪ್ರದಾಯದಂತೆ ನದಿ ತೀರದಲ್ಲಿ ವಿಶೇಷ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಲ್ಕಿ ಎಂದು ದೃಢಪಟ್ಟಿರುವ ಶ್ರೀ ಜನಾರ್ದನ್ ರವರು ವೇದ ಬ್ರಹ್ಮ ಪುರೋಹಿತರಾದಂಥ ಶ್ರೀ ರಾಘವೇಂದ್ರ ರಾವ್ ಹಾಗೂ ದೇವರಾಜು, ಸಂದೇಶ್, ಜಗದೀಶ್ ರಾವ್ ಸೇರಿದಂತೆ ಅಪಾರ ಗಣ್ಯರು ಸೇರಿದರು. ಇನ್ನು ಡೈಮಂಡ್ ಟಿವಿ ಮುಖ್ಯಸ್ಥರಾದಂಥ ಡಾಕ್ಟರ್ ಯೋಗೇಶ್, ರಘು, ರಾಜಶೇಖರ್, ಅರುಣೇಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬೆಂಗಳೂರಿನ ಹಿರಿಯ ನಾಗರಿಕ. ಇಲ್ಲಿ ಭಾನುವಾರದಂದು 2 ಗಂಟೆಗೆ ಸರಿಯಾಗಿ ಕಾವೇರಿಯಲ್ಲಿ ಮಾಡಿ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಅದರಿಂದ ಮಾರನೇ ದಿನೇ ಬೆಳಗ್ಗೆನೇ ಸುಮಾರು 4 ಅಡಿ ನೀರು KRS ಜಲಾಶಯದಲ್ಲಿ ಜಾಸ್ತಿಯಾಗಿದ್ದು, ಇವತ್ತಿಗೆ 4ನೇ ದಿನ. ಇವತ್ತು ಸುಮಾರು ಒಂದು 13 ಅಡಿ ನೀರು ಹೆಚ್ಚಳ ಆಗಿದೆ. ಇದರಿಂದ ನಮ್ಮ ರಾಜ್ಯದ ರೈತರು ಹಾಗೂ ತಮಿಳುನಾಡಿನ ರೈತರಿಗೆ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಇದು ಬಹಳವಾಗಿ ನಮ್ಮ ಧರ್ಮದಲ್ಲಿರುವಂಥ ಒಂದು ನಂಬಿಕೆ ಮತ್ತು ಶಕ್ತಿ. ಇದರಲ್ಲಿ ಯಾವುದೇ ರೀತಿ ಪವಾಡಗಳೇನೂ ಇಲ್ಲ. ಇದು ಪೂರ್ತಿ ಒಂದು ಪ್ರಾರ್ಥನೆಯಿಂದ ನಡೆತಿರುವಂಥ ಒಂದು ಒಳ್ಳೆಯ ಕೆಲಸ. ಸಲ್ಲಿಸಿದ್ದು ಕೃತಜ್ಞತೆ ಸಲ್ಲಿಸೋಕ್ಕೆ ಬಂದಿದ್ದಿಲ್ಲಿ, ಕಾವೇರಿ ಮಾತೆಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಬಂದಿರೋದು. ಇನ್ನು ಮುಂದಕ್ಕೆ ಏನು ತೊಂದರೆ ಇಲ್ಲ. ಇನ್ನೊಂದು 15 ದಿವಸದಲ್ಲಿ ಎಲ್ಲನೂ ಪೂರ್ಣವಾಗಿಯೇ ಭರ್ತಿ ಆಗುತ್ತೆ. KRS ಡ್ಯಾಮ್ ನೆರವೇರಿಸಿದ್ದು ಬಹಳನೇ ಸಂತೋಷ ಆಗಿದೆ. ಇನ್ನು ಮುಂದೆ ನಾವು ಜನಗಳಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಆದಷ್ಟು ಈ ಥರ ದೈವಿಕ ಕೆಲಸಗಳನ್ನ ಮಾಡಬೇಕು ಅಂತ ಮನಸ್ಸಾಗಿದೆ. ರಂಗನಾಥ ಸ್ವಾಮಿ ದರ್ಶನ ಮಾಡಿದ್ವಿ. ಈ ಕ್ಷೇತ್ರದ ಮಹಿಮದ ಬಗ್ಗೆ ಮಾತಾಡಿ. ಖಂಡಿತವಾಗಲೂ ಇವತ್ತು ಕೂಡ ರಂಗನಾಥರ ದರ್ಶನ ಮಾಡಿಬಿಟ್ಟೆ ನಾನು ಇಲ್ಲಿ ಬಂದಿದ್ದು. ಯಾಕೆಂದರೆ ಅವತ್ತು ಕೂಡ ದರ್ಶನ ಆಗಿ ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದ್ದು. ಇವತ್ತು ಸ್ವಾಮಿ ರಂಗನಾಥ ಫಲನೇ ಕೊಟ್ಟಿದ್ದಾನೆ. ಆದ್ದರಿಂದ
ನಮ್ಮ ಎಲ್ಲ ರೈತ ವರ್ಗದವರಿಗೂ ಕರ್ನಾಟಕದವರಾಗಲಿ ಆಗಲಿ ಎಲ್ಲರಿಗೂ ಒಳಿತಾಗಿದೆ. ಭಾಳ ಸಂತೋಷವಾಗಿದೆ. 4 ದಿನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಇವಾಗ ಹೇಳಿದ್ರಲ್ಲಿ ನಾನು ಆಲ್ಮೋಸ್ಟ್ ಇನ್ನೂ ಜಾಸ್ತಿನೇ ಆಗಿದೆ. 4 ಅಡಿ ನೀರು ಅಂದಿದ್ದು ಇವತ್ತು 13 ಅಡಿ ನೀರು ಜಾಸ್ತಿ ಆಗಿದೆ. ಅದನ್ನೇನು ಚಾಲೆಂಜಾಗಿ ತೊಗೋಬೇಕಾಗಿಲ್ಲ. ದೇವರದ್ದು ಒಂದು ಪ್ರಸಾದ ಇದು ಅಷ್ಟೇ. ಇಷ್ಟಾಗಿದ್ದು ಭಾಳ ಹೆಚ್ಚು. ಯಾಕಂದರೆ ಇದೇ ಉಲ್ಟಾ ಆಗಿದ್ದರೆ ನಾವ್ಯಾರೂ ಇವತ್ತು ಖಂಡಿತವಾಗ್ಲೂ ಇನ್ನು ಅದು ಒಂದು ಸತಿ ಶುರು ಆದರೆ ಒಂದು 15-20 ದಿವಸದಲ್ಲಿ ಎಲ್ಲ ಭರ್ತಿಯಾಗಿ ಓವರ್ಫ್ಲೋ ಆಗುತ್ತೆ. ಓಕೆ, ನೀವು ಬಾಗಿನ ಅರ್ಪಿಸಕ್ಕೆ ಬರ್ತೀರಾ CM ಜೊತೆ? ನನಗೆ ಅದರಲ್ಲೆಲ್ಲ ಅಷ್ಟೊಂದೇನು ಆಸಕ್ತಿ ಇಲ್ಲ. ನನ್ನ ಒಂದು ಮಾನಸಿಕವಾಗಿ ಸಮಾಧಾನಕ್ಕೋಸ್ಕರ ಇವತ್ತು ಯಾರು ನೆರೆದಿದ್ದೀರೋ ಅವರೇ ಎಲ್ಲ VIP ಗಳು. ಇವತ್ತು ನನಗೆ ಜನಗಳೇ ನನಗೆ ಮುಖ್ಯ ಅಷ್ಟೇ. ಒಟ್ಟಲ್ಲಿ ರಾಜ್ಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರಾಜ್ಯದ ಜನತೆಗಳು ಇನ್ನು ಮುಂದೆ ಖುಷಿಯಾಗಿರ್ಬೋದು. ನೀರಿನ ಸಮಸ್ಯೆ ಇರೋದಿಲ್ಲ. ರೈತರಿಗೆ ಯಾವಾಗಲೂ ನಾನು ಸಹಾಯಕವಾಗಿರ್ತೀನಿ. ಯಾವುದೇ ರೈತರಾಗಲಿ, ನಮ್ಮ ಕರ್ನಾಟಕದವರಾಗಲಿ, ತಮಿಳ್ನಾಡವರಾಗಲಿ, ಇಲ್ಲ ಬೇರೆ ಗುಜರಾತವರಾಗಲಿ, ನಮಗೆ ಭಾರತದಲ್ಲಿರೋ ಎಲ್ಲ ರೈತರು ಒಂದೇ. ಅದರಲ್ಲಿ ತಾರತಮ್ಯ ಇಲ್ಲ. ಪೂಜೆ ಮಾಡಿಕೊಟ್ರಲ್ಲ, ಅವ್ರ ಬಗ್ಗೆ ಎರಡು ಮಾತು, ವಿಧಿವಿಧಾನಗಳು ಮಾಡಿಕೊಟ್ರು. ಪೂಜೆ ಮಾಡಿಸಿದವರು ಭಾಳ ಶ್ರದ್ಧೆಯಿಂದ ಅವರ ಒಂದು ಪೂರ್ಣ ಮನಸ್ಸಿಂದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಎಲ್ಲನೂ ದೇವರು ಒಳ್ಳೇದು ಮಾಡಲಿ. ಮುಂದೇನೂ ಹೀಗೆ ಸತ್ಕಾರ್ಯಗಳಲ್ಲಿ ಭಾಗಿಯಾಗೋಣ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಮಂಗಲಾತ್ಮಾನಂ ಭಾಸ್ಕರಂ ಯಾಜ್ಞಕಂ ಶ್ರೇಷ್ಠಂ ವಿಷ್ಣುಂ ಹರಿಹರಪ್ರಭಂ ಜಿತೇಂದ್ರಿಯಂ ಚಿರಕ್ರೌರಂ ಸದಾಧ್ಯಾಯನ ಪರಾಯಣಂ ಆರುಣ್ಯನಿಲೀಮಗಾಂತಮನೇಶ್ವರಂ ಗುರು ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ಶ್ರೀವಿಶ್ವಂ ಪರಶುಂ ವಿಶ್ವಾಕ್ತಂ ವಿಶ್ವಶುಂಭಹಂ ವಿಶ್ವಂ ನಾದಂ ವಿಶ್ವಾಕ್ತಂ ಪರಹಂ ಪರಂ ನಾರಾಯಣದಾತಂ ನಾರಾಯಣ ಪರಃ ನಾರಾಯಣಃ दातं नारायणपरः आचम्य केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णुवे नमः मधुजनाय नमः त्रिविक्राय नमः वामाय नमः श्रीधराय नमः श्रीकेशाय नमः पद्मनाभाय नमः दामोदरीवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अलोक्षिताय नमः नारसिंहाय नमः अच्युताय नमः जनार्दनाय नमः पेन्द्राय नमः हरे नमः श्रीकृष्णाय नमः. ओम मधोत्त प्रार्थना समर्पयामि. ओम कावेरी नमः. मधोत्त प्रार्थना समर्पयामि.